ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಇರುವಂತಹ ಟೇಸ್ಟಿಯಾಗಿರುವಂಥ ಒಂದು ಹೊಸ ರೀತಿಯ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಮೊಸರಿನಲ್ಲಿ ರವೆ ಮಿಕ್ಸ್ ಮಾಡಿ ಹೊಸ ರೀತಿಯ ಒಂದು ತುಂಬ ರುಚಿಕರವಾಗಿರುವಂಥ ಹೆಲ್ತಿ ಬಿಸ್ಕೆಟ್ನ ತಯಾರಿಸುವಂಥ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲಿಗೆ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕಿದ ನಂತರ ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕಾಗುತ್ತೆ. ಸೊ ಒಂದು ಸ್ಪೂನ್ ಅಥವಾ ಒಂದು ಮಿಕ್ಸರ್ ಇದ್ದರೆ ಖಂಡಿತ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಓಕೆ, ಸೊ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು ಮೊಸರನ್ನು ತಗೊಂಡಿದ್ದೀನಿ. ನಂತರ ಇಲ್ಲಿ ಸಕ್ಕರೆ ಪೌಡರ್ನ ತಗೊಳ್ತಾ ಇದ್ದೀನಿ. 3/4 ಕಪ್ ಆಗುವಷ್ಟು ಸಕ್ಕರೆ ಪೌಡರ್ ಬೇಕಾಗುತ್ತೆ ನಮಗೆ. ಎಲ್ಲದೂ ಕೂಡ ಒಂದೇ ಕಪ್ಪಿನ ಅಳತೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ತಗೊಳ್ಳಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಮಾಡುವಂತಹ ರೆಸಿಪಿ ಪರ್ಫೆಕ್ಟಾಗಿ ಬರುತ್ತೆ, ಆಯಿತಾ. ನಂತರ ನೋಡಿ, ಅರ್ಧ ಕಪ್ ಮೊಸರು, 3/4 ಕಪ್ಪು ಸಕ್ಕರೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಬೋದು, ಸಕ್ಕರೆ ಹಾಕಿದ್ರೆ ಬೇಗ ಕರಗೋದಿಲ್ಲ, ಅದಕ್ಕೋಸ್ಕರ ಸಕ್ಕರೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಕೋಕೋನಟ್ ಪೌಡರ್ನ ತಗೊಳ್ತಾ ಇದ್ದೀನಿ. ಸೊ ಇದು ಡೆಸಿಕೇಟೆಡ್ ಕೋಕೋನಟ್ ಪೌಡರು, ಅದನ್ನು ನಾನು ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದೇ ಒಂದು ಪಿಂಚಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೋಕೋನಟ್ ಪೌಡರ್ನ ಮನೆಯಲ್ಲಿಯೇ ನೀವು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಮಾಡ್ಕೋಬೋದು. ಸೊ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ಐಡಿಯಾ ಗೊತ್ತಿಲ್ಲ ಅಂದರೆ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆ ಒಂದು ವಿಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ, ಸೊ ಈಗ ಡೆಸಿಕೇಟೆಡ್ ಕೋಕೋನಟ್ನ ಹಾಕಿದ ನಂತರ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಡೆಸಿಕೇಟೆಡ್ ಕೋಕೋನಟ್ ಇಲ್ಲ ಅಂತಂದರೆ ನೀವು ಒಣ ಕೊಬ್ಬರಿ ತುರಿಯನ್ನು ಕೂಡ ತಗೊಳ್ಬೋದು. ಅದರ ಮೇಲ್ಗಡೆ ಕಪ್ಪಗಿರೋವಂಥದ್ದನ್ನು ತೆಗೆದು ನಂತರ ನೀವು ಅದನ್ನು ಉಪಯೋಗಿಸ್ಕೊಳ್ಬೋದು. ಅದಾದ ನಂತರ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ಹಾಕಿ ಸ್ವಲ್ಪ ಬೇಕಿಂಗ್ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ, ಅಡುಗೆ ಸೋಡಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಪಿಂಚ್ ಹಾಕ್ಕೊಳ್ತೀನಿ, ಜಾಸ್ತಿ ಏನು ಬೇಡ. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ಅದಾದ ನಂತರ ಇಲ್ಲಿ ರವೆಯನ್ನು ತಗೊಳ್ತಾ ಇದ್ದೀನಿ. ಸೊ ರವೆ ನಾವು ಮೀಡಿಯಮ್ ರವೆಯನ್ನು ತಗೊಂಡಿದ್ದೀವಿ. ಉಪ್ಪಿಟ್ಟಿಗೆ ಬಳಸ್ತೀವಲ್ಲ ಅದೇ ರವೆಯನ್ನು ನಾನು ಈ ಒಂದು ಬಿಸ್ಕೆಟ್ ತಯಾರಿಸೋದಕ್ಕೆ ತಗೊಂಡಿರುವಂಥದ್ದು. ಸೊ ಈಗ ಒಂದು ಮಿಕ್ಸಿ ಜಾರಿಗೆ ನಾವು ಮೊದಲಿಗೆ 1 ಕಪ್ ಆಗುವಷ್ಟು ಉಪ್ಪಿಟ್ಟು ರವೆಯನ್ನು ಹಾಕ್ಕೊಳ್ಳೋಣ. ಮೀಡಿಯಮ್ ರವೆ ಅಂತ ಅಂದರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಮತ್ತೆ ಅದೇ ಕಪ್ಪಿನ ಅಳತೆಯಲ್ಲಿ ಮತ್ತೆ ಈಗ ನಾವು ರವೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ನೀವು ಜಾಸ್ತಿ ಮಾಡ್ಕೊಳ್ತಿದ್ದೀವಿ ಅನ್ನೋದಾದರೆ ಜಾಸ್ತಿಯನ್ನು ಕೂಡ ನೀವು ರವೆಯನ್ನು ಉಪಯೋಗಿಸ್ಕೊಳ್ಬೋದು. ನಾನಿಲ್ಲಿ 1/2 ಕಪ್ ಆಗುವಷ್ಟು ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 1/2 ಕಪ್ ರವೆಯನ್ನು ಹಾಕಿ ನಾನು ಇಲ್ಲಿ ಪೌಡರ್ ಮಾಡ್ಕೊಂಬಂದಿದ್ದೀನಿ. ಬೇರೆ ಏನು ಕೂಡ ಹಾಕ್ಕೊಂಡಿಲ್ಲ, ಹಾಗೆ ನೀರು ಯಾವುದನ್ನು ಕೂಡ ಹಾಕ್ಕೊಳ್ಬಾರ್ದು. ಈಗ ಇಷ್ಟು ನುಣ್ಣಗಿದ್ರೆ ಸಾಕು, ಜಾಸ್ತಿ ಏನು ಅದನ್ನೇನು ನುಣ್ಣಗೆ ಮಾಡೋಕ್ಕೆ ಹೋಗಬೇಡಿ ನೀವು. ಎಷ್ಟು ಪೌಡ್ರ್ ಆಗುತ್ತೋ ಸಾಧ್ಯವಾಗುತ್ತೋ ಅಷ್ಟೇ ಸಾಕಾಗುತ್ತೆ ಈ ಒಂದು ಬಿಸ್ಕೆಟ್ ತಯಾರಿಸೋದಕ್ಕೆ. ತುಂಬಾ ಹೆಲ್ದಿಯಾಗಿರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಇದನ್ನು ತಯಾರಿಸಿ ಸುಮಾರು 1 ರಿಂದ 2 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ಈಗ ಪೌಡರ್ ಮಾಡಿರುವಂಥ ರವೆಯನ್ನು ಈ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಬೌಲಿಗೆ ಹಾಕ್ಕೊಳ್ಳೋಣ. ಎಲ್ಲದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ ನಂತರ ನೀವು ನೋಡಿ, ನೀರೇನು ಕೂಡ ಈಗಲೇ ಉಪಯೋಗಿಸೋಕೆ ಹೋಗಬೇಡಿ ಸದ್ಯಕ್ಕೆ. ಆಮೇಲೆ ಬೇಕು ಅಂದರೆ ನೀವು ನೀರನ್ನು ಹಾಕ್ಕೊಳ್ಬೋದು. ಸೊ ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕಟ್ ಮಾಡಿ ಕೂಡ ನೀವು ಕಟರ್ ಇದ್ದರೆ ಕಟರಲ್ಲಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಅಥವಾ ಚಾಕುವಿನಿಂದ ಕಟ್ ಮಾಡ್ಕೊಳ್ತೀವಿ ಅಂದರೆ ಕಟ್ ಮಾಡಿ ಒಂದೇ ಸಲ ಹಾಕ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಸೊ ಫುಡ್ ಕಟರಲ್ಲಿ ನಾನು ಡ್ರೈ ಫ್ರೂಟ್ಸ್ ಕಟರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾನು ಬಾದಾಮಿ ಮತ್ತು ಗೋಡಂಬಿ, ಹಾಗೆ ಬೇಕು ಅಂತಂದರೆ ನಿಮಗೆ ಯಾವ್ದು ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಎಲ್ಲದನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬೋದು. ಇಷ್ಟನ್ನು ಹಾಕಿದ ನಂತರ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕ್ಕೊಂಡ ನಂತರ ತುಪ್ಪವನ್ನು ಬಿಸಿ ಮಾಡಿ ಒಂದು 2 ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ಳಿ. ಬಿಸಿ ಮಾಡಿ ಹಾಕ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ಮತ್ತು ಗರಿಯಾಗಿ ಬರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಬಿಸಿ ತುಪ್ಪವನ್ನು ಹಾಕ್ಕೊಂಡ್ರೆ. ಸೊ ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ,
ರವೆಯನ್ನೇ ಪೂರ್ತಿ ನುಣ್ಣಗೇನು ಮಾಡಿಲ್ಲ, ಮೀಡಿಯಮ್ ಆಗಿ ಅದನ್ನು ನಾವು ಸ್ವಲ್ಪ ಮಾಡ್ಕೊಂಡಿದ್ದೀವಿ ಅಷ್ಟೇ ಸಾಕಾಗುತ್ತೆ. ಇದನ್ನು ನೆನೆಯೋದಕ್ಕೂ ಬಿಡ್ತೀವಲ್ಲ, ಆಗ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನೀರು ಹಾಕ್ಕೊಂಡಿಲ್ಲ ನಾನು, ಬರೀ ತುಪ್ಪ ಮತ್ತು ಮೊಸರು ಇಷ್ಟನ್ನೇ ಉಪಯೋಗಿಸಿರೋದು. ಈ ರೀತಿಯಾಗಿ ಗಟ್ಟಿನೇ ಇರಲಿ, ತೊಂದರೆ ಇಲ್ಲ, ನೀರೇನು ಬೇಡ. ಅಕಸ್ಮಾತ್ ನೀರು ಬೇಕಾಗುತ್ತೆ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ, ಒಂದು 2 ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಈ ರೀತಿಯಾಗಿ ನಾನು ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ಇದನ್ನು ರೆಸ್ಟಿಗೆ ಇಟ್ಬಿಡ್ತೀನಿ. ಟೈಮ್ ಇದೆ ಅಂದರೆ ನೀವು ಒಂದು 20 ನಿಮಿಷನೂ ರೆಸ್ಟಿಗೆ ಇಡ್ಬೋದು. ಸೊ ಈಗ ಒಂದು ಅರ್ಧ ಗಂಟೆ ಬೇಕು ಅಂದರೆ ಇಡೀ, ಪರವಾಗಿಲ್ಲ. ಇಲ್ಲ ಅನ್ನೋದಾದರೆ ನೀವು ಒಂದು 5-10 ನಿಮಿಷಕ್ಕೆ ಮಾಡ್ಕೊಳ್ಬೋದು. ಈಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ನಾವು ಹಿಟ್ಟು ಕಲಿಸಿದಾಗ ಹೇಗಿತ್ತೋ ಈಗ ಡಿಫ್ರೆಂಟಾಗಿ ಚೇಂಜ್ ಆಗಿದೆ. ಇದು ಪೂರ್ತಿ ಹಿಟ್ಟಿನ ರೀತಿ ನಮಗೆ ಬಂದುಬಿಡಬೇಕು. ನಾವೇನು ರವೆಯನ್ನು ಕಲಸಿ ಇಟ್ಟಿದ್ದೀವಲ್ಲ, ಅದು ಹಿಟ್ಟಿನ ರೀತಿ ನಮಗೆ ರೆಡಿ ಆಗಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ನೀವು, ನೋಡಿದ್ರೇ ನಿಮಗೆ ತಿಳಿತಾ ಇದೆ ಅಂತ ನಾನು ಭಾವಿಸ್ತೀನಿ. ಈ ರೀತಿಯಾಗಿ ನಮಗೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಸೊ ಈಗ ಒಂದು ಚಾಕುವಿನ ಸಹಾಯದಿಂದ ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಯಾವ ಶೇಪ್ ಬೇಕು ನೋಡಿ, ಆ ಶೇಪಲ್ಲಿ ನೀವು ಇದನ್ನು ಕಟ್ ಮಾಡ್ಕೊಳ್ಳಿ. ನಾನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ಹೀಗೆ ಎಲ್ಲದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಸೊ ಸ್ವಲ್ಪ ನಿಮಗೆ ದಪ್ಪ ಆಯಿತು ಅಂತ ಅನಿಸಿದ್ರೆ ಈ ರೀತಿಯಾಗಿ ಸ್ವಲ್ಪ ನೀವು ಅದನ್ನು ರೆಡಿ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ. ಸೊ ಒಂದು ತಟ್ಟೆಗೆ ಫಸ್ಟೇ ನಾವು ರೆಡಿ ಮಾಡಿಕೊಂಡು ಈ ರೀತಿಯಾಗಿ ತೆಗೆದಿಟ್ಕೊಂಡಿದ್ದೀವಿ. ಅದಾದ ನಂತರ ಈಗ ನಾನು ಕಾಯೋದಕ್ಕೆ ಆಲ್ರೆಡಿ ಎಣ್ಣೆ ಇಟ್ಟಿದ್ದೀನಿ. ಮೀಡಿಯಮ್ ಆಗಿ ಎಣ್ಣೆ ಕಾದಿದೆ. ಈಗ ಒಂದೊಂದಾಗಿ ಹಾಕ್ಕೊಳ್ಳೋಣ ಎಲ್ಲದು ಬಿಸ್ಕೆಟ್ಸ್ನು ಕೂಡ. ನೋಡಿ, ಎಲ್ಲ ಬಿಸ್ಕೆಟ್ಸ್ನೂ ಹಾಕಿ ಈಗ ನಾನು ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆ ಜಾಸ್ತಿ ಕಾದಿರಬಾರ್ದು, ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗಿಬಿಡುತ್ತೆ. ಆ ರೀತಿ ಆದರೆ ಸ್ವಲ್ಪ ಕಾದಿದ್ರೆ ನಮಗೆ ಬೇಕಾಗಿರುವಂಥ ಕಲರು ಮತ್ತು ಒಳಗಡೆ ಕೂಡ ತುಂಬಾ ಕ್ರಿಸ್ಪಿಯಾಗಿ ಬಂದ್ಬಿಡುತ್ತೆ. ಓಕೆ, ಸೊ ಈಗ ಎರಡೂ ಸೈಡ್ ಕೂಡ ಗೋಲ್ಡನ್ ಕಲರ್ ಬರೋ ಹಾಗೆ ನಾವು ಇದನ್ನು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮತ್ತು ಈಗ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಈಗ ಟರ್ನ್ ಮಾಡ್ಕೊಳ್ತಿದ್ದೀನಿ. ಈ ರೀತಿಯಾಗಿ ಒಂದೇ ಕಡೆ ಜಾಸ್ತಿ ಬೇಯೋವರೆಗೂ ಬಿಟ್ಕೋಬೇಡಿ. ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಮಗೆ ಕಲರು ಚೇಂಜ್ ಆಗಬೇಕು. ಈ ರೀತಿಯಾಗಿ ಗೋಲ್ಡನ್ ಕಲರ್ ಬಂದಿದೆ ಅಂದರೆ ಪರ್ಫೆಕ್ಟಾಗಿ ಆಗಿದೆ. ಎಣ್ಣೆಯಲ್ಲೂ ಕೂಡ ಬಬಲ್ಸ್ ಎಲ್ಲ ಕಮ್ಮಿ ಆಗ್ತಿದೆ ನೋಡಿ, ಆಗ ನಮಗೆ ಗೊತ್ತಾಗುತ್ತೆ ಇದು ಪರ್ಫೆಕ್ಟಾಗಿ ಬೆಂದಿದೆ ಸೊ ಈಗ ಆಗಿರೋವಂಥ ಬಿಸ್ಕೆಟ್ಸ್ನೆಲ್ಲ ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ಳೋಣ. ಅದರಲ್ಲಿರೋಂಥ ಎಣ್ಣೆ ಅಂಶ ಎಲ್ಲ ಈ ಟಿಶ್ಯೂ ಹೀರ್ಕೊಳ್ಳುತ್ತೆ. ಅದಾದ ನಂತರ ನಾವು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಅರ್ಧ ಕಪ್ಪು ಮೊಸರಿನಲ್ಲಿ ರವೆ ಮಿಕ್ಸ್ ಮಾಡಿ ಹೊಸ ರೀತಿಯ ತುಂಬ ರುಚಿಯಾದ ಒಂದು ಹೆಲ್ತಿ ಬಿಸ್ಕೆಟ್ನ ತಯಾರಿಸಿ ನೀವು ಕೂಡ ತಿನ್ನೋಡಿ. ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಲೇಬೇಡಿ. ಹಾಗೆ ನಿಮ್ದು ಯಾವ್ದಾದ್ರು ಹೊಸ ವಿಡಿಯೋ ನಿಮಗೆ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತ ವಿಡಿಯೋನ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು, ಟೇಕ್ ಕೇರ್.